ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಂದೆಂದೂ ಕೂಡ ಕಂಡು ಕೇಳರಿಯದ ಅತಿದೊಡ್ಡ ಪ್ರವಾಹಕ್ಕೆ ಪ್ರಳಯಕ್ಕೆ ನೇಪಾಳ ಸಾಕ್ಷಿ ಆಗೋಗಿದೆ. ಹೇಗಂದ್ರೆ ಈ ಪ್ರವಾಹದಿಂದ ನೇಪಾಳದಲ್ಲಿ ಸಿಕ್ಕಲ್ಲಿ ಮೃತದೇಹ ಸಿಗುವ ಮಟ್ಟಿಗೆ ಜನ ಕೊಚ್ಕೊಂಡು ಹೋಗಿದ್ದಾರೆ ಪ್ರವಾಹದಲ್ಲಿ. ಸೊ ನೇಪಾಳ ಈ ಪ್ರವಾಹದಿಂದ ತತ್ತರಿಸಿ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಭೀಕರ ಜಲ ಪ್ರಳಯಕ್ಕೆ ನೇಪಾಳ ತತ್ತರಿಸಿ ಹೋಗಿದೆ. ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಬರ್ತಾ ಇದೆ ಅಂತೆ ಮೃತದೇಹ. ಅರ್ಧಂಬರ್ಧ ಕಟ್ಟಾಗಿ ಕೊಚ್ಚಿ ಹೋಗಿದೆ ಅಂತೆ ಮೃತದೇಹ. ಪ್ರವಾಹಕ್ಕೆ 170ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಪ್ರವಾಹದ ವೇಗಕ್ಕೆ ಕೊಚ್ಚಿ ಹೋಗಿದೆ ಹಳ್ಳಿಗಳು. ರಸ್ತೆ ಸಂಪರ್ಕ ಕಡಿತ ಆಗಿದೆ. ಸಾವು ನೋವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನೇಪಾಳದ ಸದ್ಯದ ಪರಿಸ್ಥಿತಿ, ಮೃತದೇಹಗಳು ಛಿದ್ರ ಅಷ್ಟರ ಮಟ್ಟಿಗೆ ಭೀಕರತೆ ಪಡೆದುಕೊಂಡಿದೆ ಈ ಪ್ರವಾಹ. ಪ್ರವಾಹದಲ್ಲಿ ಮೃತದೇಹ ಅಂದ್ರೆ ಜನ ಕೊಚ್ಕೊಂಡು ಹೋಗಿ ಆ ಮೃತದೇಹಗಳು ತೇಲಿ ಬರ್ತಾ ಇಲ್ಲ, ಬದಲಾಗಿ ಆ ಪ್ರವಾಹದ ಭೀಕರತೆಗೆ ರಭಸಕ್ಕೆ ಮನುಷ್ಯನ ದೇಹನೇ ಛಿದ್ರ ಆಗಿ ಹೋಗ್ತಾ ಇದೆ. ಹಂಗಾಗಿ ಮನುಷ್ಯನ ದೇಹ ಅರ್ಧಂಬರ್ಧ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್. ಇಲ್ಲಿ ತನಕ 170ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. 1000ಕ್ಕೂ ಹೆಚ್ಚು ಮಂದಿ ಇಲ್ಲಿ ತನಕ ನಾಪತ್ತೆಯಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ರೀತಿ ಪರಿಸ್ಥಿತಿ ನೇಪಾಳದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಪ್ರವಾಹ. ಮೃತದೇಹಗಳನ್ನ ಫೈಂಡ್ ಔಟ್ ಮಾಡಕ್ಕಾಗ್ತಾ ಇಲ್ಲ. ಅರ್ಧಂಬರ್ಧ ನೋಡಿ, ದೇಹದ 2 ಭಾಗಗಳು ಹಂಗ್ ತಂದು ಮೃತದೇಹಗಳನ್ನ ತರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಜನ ಬೆಚ್ಚಿ ಬಿದ್ದಿದ್ದಾರೆ. ಬಹುತೇಕ ನೇಪಾಳದ ಗ್ರಾಮಗಳು ಮುಳುಗಡೆ ಆಗಿ ಹೋಗಿದೆ. 170ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಮೋಸ್ಟ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಳ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಭೀಕರತೆಯನ್ನ ಪಡೆದುಕೊಂಡಿದೆ ನೇಪಾಳದಲ್ಲಿ. ಇನ್ನು 100 ಜನ ಪತ್ತೆಯಾಗಿರುವಂತೆ, 100 ಜನ ಕೂಡ ನೀರಿನಲ್ಲೇ ಕೊಚ್ಕೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಹಂಗಾಗಿ ನಾಪತ್ತೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ತಮ್ಮನವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಜೊತೆಗೆ ತಮ್ಮವರು ಇದ್ದಾರಾ ಅನ್ನೋದನ್ನ ಪತ್ತೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಜನಕ್ಕೆ. ಆ ಮಟ್ಟಿಗೆ ನೇಪಾಳದ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇರೋದು. तो सबसे बड़ी बात ये होगी डूबा नहीं, ऊपर का है तो बचने की होगी भाई, किस्मत है बचने की, किस्मत बन है कि नहीं, लेकिन बात नहीं होगा बिल्कुल। जब बात तो कह रहे हो जब वो उतरेगा कभी क्यों है पता नहीं। तो सबसे बड़ी बात ये होगी डूबा नहीं, ऊपर